ಇದೀಗ ಡಿಕೆ ಶಿವಕುಮಾರ್ ಅವರು ಇಡೀ ದೇಶದಲ್ಲಿಯೇ ಶ್ರೀಮಂತ ಸಿಎಂ. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಸಂಪುಟದ ಸಚಿವರು ಎಷ್ಟು ಶ್ರೀಮಂತರು? ಡಿಕೆ ಶಿವಕುಮಾರ್ ಇಡೀ ದೇಶದಲ್ಲೇ ಶ್ರೀಮಂತ ಸಿಎಂ ಆಗಿದ್ದಾರೆ. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಸಂಪುಟದ ಸಚಿವರು ಎಷ್ಟು ಶ್ರೀಮಂತರು ಅನ್ನುವಂತಹ ಪ್ರಶ್ನೆ ಇದೆ. ನಿನ್ನೆ ಡಿಕೆಶಿ ಸಂಪುಟ ಸೇರಿರೋ ಸಚಿವರ ಆಸ್ತಿ ಎಷ್ಟು? ಹಾಗಿದ್ರೆ 19 ಸಚಿವರ ಪೈಕಿ ಒಬ್ಬರು ಕೂಡ ಲಕ್ಷಾಧಿಪತಿಗಳು ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಕೋಟ್ಯಾಧಿಪತಿಗಳೇ. ಎಲ್ಲಾ ನೂತನ 19 ಸಚಿವರು ಕೋಟ್ಯಾಧಿಪತಿಗಳು. 19 ಸಚಿವರಲ್ಲಿ ದಾವಣಗೆರೆಯವರೇ ಅತ್ಯಂತ ಶ್ರೀಮಂತ, ಜೊತೆಗೆ ಬಡವರು. ಎಸ್ ಮಲ್ಲಿಕಾರ್ಜುನ ಅತ್ಯಂತ ಶ್ರೀಮಂತ ಮಂತ್ರಿಯಾಗಿದ್ದಾರೆ. ದಾವಣಗೆರೆ ಜಿಲ್ಲೆಯ ಕೆಎಸ್ ಬಸವಂತಪ್ಪ ಬಡ ಸಚಿವ. ಹಾಗಂತ ಬಸವಂತಪ್ಪ ಲಕ್ಷಾಧಿಪತಿ ಅಲ್ಲ, ಅವರು ಕೂಡ ಕೋಟ್ಯಾಧಿಪತಿನೇ, ಆದ್ರೆ ಸ್ವಲ್ಪ ಕಡಿಮೆಯಲ್ಲಿರುವಂಥದ್ದು. ಇನ್ನು ಡಿಕೆ ಶಿವಕುಮಾರ್ ಇಡೀ ದೇಶದಲ್ಲಿಯೇ ಶ್ರೀಮಂತ ಸಿಎಂ ಆಗಿ ಗುರುತಿಸಿಕೊಂಡಿರುವಂಥದ್ದು. ಆಗಿದ್ರೆ ಡಿಕೆ ಶಿವಕುಮಾರ್ ಸಂಪುಟದ ಸಚಿವರು ಎಷ್ಟು ಶ್ರೀಮಂತರು ಅನ್ನುವಂಥ ಪ್ರಶ್ನೆ ಇದ್ದೇ ಇರುತ್ತೆ. ನಿನ್ನೆ ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರಿರುವಂತಹ ಸಚಿವರ ಆಸ್ತಿ ಎಷ್ಟು ಪ್ರಶ್ನೆ ಇದ್ದೇ ಇರುತ್ತೆ. ಈ ಒಂದು 19 ಸಚಿವರ ಪೈಕಿ ಒಬ್ಬರು ಕೂಡ ಲಕ್ಷಾಧಿಪತಿಗಳು ಇಲ್ಲವೇ ಇಲ್ಲ. ಎಲ್ಲಾ 19 ನೂತನ ಸಚಿವರು ಕೋಟ್ಯಾಧಿಪತಿಗಳು. 19 ಸಚಿವರಲ್ಲೇ ದಾವಣಗೆರೆಯವರೇ ಅತ್ಯಂತ ಶ್ರೀಮಂತ ಮತ್ತು ಬಡ ಸಚಿವ. ಎಸ್ ಮಲ್ಲಿಕಾರ್ಜುನ್ ಅತ್ಯಂತ ಶ್ರೀಮಂತ ಮಂತ್ರಿಯಾಗಿದ್ದಾರೆ. ಇನ್ನು ದಾವಣಗೆರೆ ಜಿಲ್ಲೆಯ ಕೆಎಸ್ ಬಸವಂತಪ್ಪ ಬಡ ಸಚಿವರಾಗಿರುವಂಥದ್ದು, ಅಂದ್ರೆ ನಂಬರ್ ಅಂಕೆ ಸಂಖ್ಯೆಯಲ್ಲಿ. ಹಾಗಂತ ಬಸವಂತಪ್ಪ ಅವರೇನು ಲಕ್ಷಾಧಿಪತಿ ಅಲ್ಲ, ಅವರು ಕೂಡ ಕೋಟ್ಯಾಧಿಪತಿನೇ. ಡಿಕೆ ಶಿವಕುಮಾರ್ ಇಡೀ ದೇಶದಲ್ಲಿಯೇ ಶ್ರೀಮಂತ ಸಿಎಂ ಆಗಿರುವಂಥದ್ದು. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಸಂಪುಟದ ಸಚಿವರು ಎಷ್ಟು ಶ್ರೀಮಂತರು? ನಿನ್ನೆ ಡಿಕೆಶಿ ಸಂಪುಟ ಸೇರಿರೋ ಸಚಿವರ ಆಸ್ತಿ ಎಷ್ಟು? ಹಾಗಿದ್ರೆ ಸಚಿವರ ಆಸ್ತಿ ಎಷ್ಟಿರಬಹುದು? 19 ಸಚಿವರ ಪೈಕಿ ಒಬ್ಬರು ಕೂಡ ಲಕ್ಷಾಧಿಪತಿಗಳು ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಕೋಟ್ಯಾಧಿಪತಿಗಳೇ ಇರುವಂಥದ್ದು. ಎಲ್ಲ 19 ನೂತನ ಸಚಿವರು ಕೋಟ್ಯಾಧಿಪತಿಗಳು. 19 ಸಚಿವರಲ್ಲಿ ದಾವಣಗೆರೆಯವರೇ ಅತ್ಯಂತ ಶ್ರೀಮಂತ ಮತ್ತು ಬಡವ. ಎಸ್ ಮಲ್ಲಿಕಾರ್ಜುನ ಅತ್ಯಂತ ಶ್ರೀಮಂತ ಮಂತ್ರಿಯಾಗಿದ್ದಾರೆ. ದಾವಣಗೆರೆ ಜಿಲ್ಲೆಯ ಕೆಎಸ್ ಬಸವಂತಪ್ಪ ಬಡ ಸಚಿವ ಅನ್ನುವಂಥದ್ದು. ಹಾಗಿದ್ರೆ ಸಚಿವರ ಆಸ್ತಿ ಎಷ್ಟೆಷ್ಟು? ಸಂತೋಷ್ ಲಾಡ್ ಅವರ ಆಸ್ತಿ 129 ಕೋಟಿ ಇರುವಂಥದ್ದು. ಜಮೀರ್ ಅಹಮದ್ ಖಾನ್ ಇವರ ಆಸ್ತಿ 72 ಕೋಟಿ. ಇನ್ನ ಮಧು ಬಂಗಾರಪ್ಪ 69 ಕೋಟಿ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ. ಇತ್ತ ಡಾಕ್ಟರ್ ಅಜಯ್ ಸಿಂಗ್ 65 ಕೋಟಿ ಆಸ್ತಿ ಗಳಿಕೆ ಇರುವಂಥದ್ದು ಇವರದ್ದು. ಇನ್ನ ಬಸವರಾಜ ರಾಯರೆಡ್ಡಿ 43 ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ. ಲಕ್ಷ್ಮಣ್ ಸವದಿ 29.55 ಕೋಟಿ ಆಸ್ತಿಯನ್ನ ಗಳಿಕೆ ಮಾಡಿರುವಂಥದ್ದು. ಎಚ್.ಸಿ. ಬಾಲಕೃಷ್ಣ 35 ಕೋಟಿ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ. ಇನ್ನು ಪಿಎಂ ನರೇಂದ್ರ ಸ್ವಾಮಿ 23 ಕೋಟಿ ಆಸ್ತಿಯನ್ನ ಗಳಿಕೆ ಮಾಡಿರುವಂಥದ್ದು. ಟಿ ರಘುಮೂರ್ತಿ 23 ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ. ಇತ್ತ ರಿಜ್ವಾನ್ ಹರ್ಷದ್ 21.50 ಕೋಟಿ ಆಸ್ತಿಯನ್ನ ಗಳಿಕೆ ಮಾಡಿರುವಂಥದ್ದು. ಶಿವರಾಜ್ ತಂಗಡಗಿ 17 ಕೋಟಿ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ. ಇನ್ನು ಬಿ ನಾಗೇಂದ್ರ 12.35 ಕೋಟಿ ಆಸ್ತಿ ಹೊಂದಿರುವಂತವರು ಸಚಿವರು. ಇನ್ನ ಸಿ ಪುಟ್ಟರಂಗ ಶೆಟ್ಟಿ 14 ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ ಸಚಿವರು. ಇನ್ನ ಕೆಎಂ ಶಿವಲಿಂಗೇಗೌಡ 9 ಕೋಟಿ ಆಸ್ತಿಯನ್ನ ಗಳಿಕೆಯನ್ನ ಮಾಡಿರುವಂತದ್ದು ಸಚಿವರು. ರುದ್ರಪ್ಪ ಲಮಾಣಿ 7.88 ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ ಈ ಸಚಿವರು. ಇನ್ನು ವಿಜಯಾನಂದ ಕಾಶಪ್ಪನವರ್ 6.14 ಕೋಟಿ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ. ಇನ್ನ ಕೆಎಸ್ ಬಸವಂತಪ್ಪ 1 ಕೋಟಿ ಆಸ್ತಿಯನ್ನ ಗಳಿಕೆ ಮಾಡಿರುವಂಥದ್ದು. ಎನ್ ಚಲುವರಾಯ ಸ್ವಾಮಿ 71 ಕೋಟಿ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ. ಇನ್ನ ಎಸ್ ಮಲ್ಲಿಕಾರ್ಜುನ ಇವರು ಕೂಡ 152 ಕೋಟಿ ಆಸ್ತಿಯನ್ನ ಗಳಿಕೆ ಮಾಡಿರುವಂಥದ್ದು.